ಭಾಗ್ಯಲಕ್ಷ್ಮಿ ಸೀರಿಯಲ್ ಪ್ರತಿದಿನವೂ ಒಂದಲ್ಲ ಒಂದು ಟ್ವಿಸ್ಟ್ ಗಳ ಮೂಲಕ ವೀಕ್ಷಕರನ್ನ ಸೆಳೀತಾ ಇದೆ. ಈಗ ಅನಿರೀಕ್ಷಿತ ತಿರುವು ಪಡೆದುಕೊಂಡಿದೆ. ತಾಂಡವ್ನ ಪ್ರತಿಯೊಂದು ನಡೆಯೂ ಭಾಗ್ಯಾಳಿಗೆ ಸಂಶಯ ತರಿಸ್ತಾ ಇದೆ. ಎಷ್ಟು ದಿನ ತಾಳ್ಮೆಯಿಂದಿದ್ದ ಅವಳು ಈಗ ತಾಳ್ಮೆ ಕಳೆದುಕೊಂಡಿದ್ದಾಳೆ. ಎಲ್ಲವನ್ನೂ ಮಾಡಿ ಏನು ಮಾಡದವರಂತೆ ಬಂದು ಕೂತಿದ್ದರಲ್ಲ, ನಿಮ್ಗೆ ಏನು ಅನ್ಸಲ್ವಾ ಅಂತ ತಾಂಡವ್ ವಿರುದ್ಧ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿದಿದ್ದಾಳೆ. ಇದರಿಂದ ತಾಂಡವ್ ಸಂಪೂರ್ಣವಾಗಿ ಕಕ್ಕಾಬಿಕ್ಕಿಯಾಗಿದ್ದಾನೆ. ಈ ನಾಟಕೀಯ ಬೆಳವಣಿಗೆಯ ನಡುವೆ ಭಾಗ್ಯ ಒಂದು ದೊಡ್ಡ ಸತ್ಯವನ್ನ ಹೊರಹಾಕಿದ್ದಾಳೆ. ಈ ಹಿಂದೆ ಆದ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೊಡ್ಡ ತಿರುವು ಸಿಕ್ಕಿದೆ. ತಾಂಡವ್ ಮೇಲೆ ಅನುಮಾನವಿದ್ರೂ ಕಿಡ್ನಾಪ್ ಹಿಂದೆ ಇರುವುದು ಶ್ರೇಷ್ಠ ಎಂಬ ಆಘಾತಕಾರಿ ವಿಷಯ ಹೊರಬಿದ್ದಿದೆ. ಶ್ರೇಷ್ಠ ಈ ಕೃತ್ಯ ಎಸಗಿದ್ದಾಳೆ ಎಂದು ಭಾಗ್ಯ ನೇರವಾಗಿ ಆರೋಪಿಸಿದ್ದಾಳೆ. ಆದ್ರೆ ಮನೆಯವರು ಇದನ್ನು ನಂಬಲು ಸಿದ್ಧರಿಲ್ಲ. ಶ್ರೇಷ್ಠ ಬದಲಾಗಿದ್ದಾಳೆ ಎಂದು ನಂಬಿದ್ದ ಕುಟುಂಬದವರಿಗೆ ಭಾಗ್ಯನ ಮಾತು ನುಂಗಲಾರದ ತುತ್ತಾಗಿದೆ. ಇದರಿಂದ ಮನೆಯಲ್ಲಿ ವಾಗ್ವಾದ ಮತ್ತಷ್ಟು ಜೋರಾಗಿದೆ. ವಿಷಯ ಕೈಮೀರಿ ಹೋಗುತ್ತಿರುವುದನ್ನ ಕಂಡ ತಾಂಡವ್ ಮಗಳ ಮೊರೆ ಹೋಗಿದ್ದಾನೆ. ತಾನು ನಿರ್ದೋಷಿ ಎಂದು ಸಾಬೀತುಪಡಿಸಲು ಮಗಳೇ ಅವನಿಗೆ ದಾರಿ ತೋರಿಸಿದ್ದಾಳೆ. ಪಪ್ಪ, ಇವರೆಲ್ಲ ನಂಬೇಕು ಅಂದ್ರೆ ನೀವು ದೇವರ ಮುಂದೆ ಪ್ರಮಾಣ ಮಾಡಬೇಕು ಅಂತ ಮಗಳು ಹೇಳಿದ್ದಾಳೆ. ತಾಂಡವ್ ಇತ್ತೀಚೆಗೆ ಮಗಳನ್ನೇ ಬಂಡವಾಳ ಮಾಡಿಕೊಂಡಿದ್ದಾನೆ. ಇಂದಿನ ಪ್ರೋಮೋದಲ್ಲಿ ಎಲ್ಲರಿಗೂ ಸತ್ಯ ಅರಿವಾಗಿದೆ. ಅಂದ್ರೆ ತಾಂಡವ್ ನಿಜ ರೂಪ ಬಯಲಾಗಿದೆ. ಇಷ್ಟು ದಿನ ಸೌಮ್ಯವಾಗಿ ಕಾಣ್ತಿದ್ದಂತಹ ತಾಂಡವ್ ಈಗ ಅಸಲಿ ರೂಪ ತೋರಿಸ್ತಾ ಇದ್ದಾನೆ. ಮನೆಯವರ ಮುಂದೆ ನಾಟಕ ಆಡ್ತಿದ್ದವನು ಈಗ ರೌದ್ರವತಾರ ತಾಳಿದ್ದಾನೆ. ಭಾಗ್ಯಾಳ ಮೇಲೆ ತಾಂಡವ್ಗೆ ವಿಪರೀತ ಕೋಪ ಬಂದಿದೆ. ಆತ ತನ್ನ ಮನಸ್ಸಿನಲ್ಲಿ ದ್ವೇಷದ ಕಿಚ್ಚು ಹಚ್ಚಿಕೊಂಡಿದ್ದಾನೆ. ಇದನ್ನ ನೋಡಿ ವೀಕ್ಷಕರು ಬೆಚ್ಚಿ ಬಿದ್ದಿದ್ದಾರೆ. ಮುಂದಿನ ಸಂಚಿಕೆಗಳಲ್ಲಿ ದೊಡ್ಡ ಟ್ವಿಸ್ಟ್ ಸಿಗುವುದು ಗ್ಯಾರಂಟಿ ಎನಿಸ್ತಾ ಇದೆ. ಮನೆಯ ಮುಂದೆ ಸಾರಿ ಎಂದು ಹೂವಿನಿಂದ ಬರೆಯಲಾಗಿದೆ. ತಾಂಡವ್ ಬದಲಾಗಿದ್ದಾನೆ ಎಂದು ಎಲ್ಲರೂ ನಂಬ್ತಾ ಇದ್ದಾರೆ. ಆದ್ರೆ ತಾಂಡವ್ ಮನಸ್ಸಿನಲ್ಲಿ ಇರುವುದೇ ಬೇರೆ. ಆತ ಭಾಗ್ಯಾಳನ್ನ ಸೋಲಿಸಲು ಸಂಚು ರೂಪಿಸ್ತಾ ಇದ್ದಾನೆ. ತಾಂಡವ್ ತನ್ನ ಪರ್ಸಿನಲ್ಲಿ ಭಾಗ್ಯಾಳ ಫೋಟೋ ಇಟ್ಕೊಂಡಿದ್ದಾನೆ. ಆ ಫೋಟೋ ಭಾಗ್ಯ ನಗುತ್ತಿದ್ದಾಳೆ. ಆದ್ರೆ ತಾಂಡವ್ ಆ ಫೋಟೋವನ್ನ ಪ್ರೀತಿಯಿಂದ ನೋಡ್ತಿಲ್ಲ. ಅವನ ಕಣ್ಣಲ್ಲಿ ದ್ವೇಷ ಎದ್ದು ಕಾಣಿಸ್ತಾ ಇದೆ. ಎಷ್ಟು ದಿನ ಕ್ಷಮೆ ಕೇಳಿದ್ದು ಬರೀ ನಾಟಕವೇ ಎಂಬ ಅನುಮಾನ ಈಗ ದಟ್ಟವಾಗಿದೆ. ಆತನ ಪ್ರತಿಯೊಂದು ಹೆಜ್ಜೆಯೂ ಈಗ ಸಂಶಯ ಮೂಡಿಸ್ತಾ ಇದೆ. ಪ್ರೋಮೋದಲ್ಲಿ ತಾಂಡವ್ ಭಾಗ್ಯಾಳ ದೊಡ್ಡ ಭಾವಚಿತ್ರದ ಮುಂದೆ ನಿಂತಿದ್ದಾನೆ. ಆತ ದ್ವೇಷದಿಂದ ಫೋಟೋ ಮೇಲೆ ಕೈಯಾಡಿಸ್ತಾ ಇದ್ದಾನೆ. ಇದ್ದಕ್ಕಿದ್ದಂತೆ ಆತ ಬೆಂಕಿಯ ಉಂಡೆಯನ್ನ ಫೋಟೋ ಕಡೆಗೆ ಎಸೆಯುತ್ತಾನೆ. ಭಾಗ್ಯಾಳ ಫೋಟೋ ಧಗಧಗನೆ ಉರಿಯಲು ಶುರುವಾಗುತ್ತೆ. ಈ ದೃಶ್ಯ ನೋಡುಗರಿಗೆ ಮೈ ಜುಮ್ಮೆನಿಸುವಂತಿದೆ. ತಾಂಡವ್ ಒಳಗೆ ಅಡಗಿದ್ದ ಕ್ರೌರ್ಯ ಈಗ ಹೊರಬಂದಿದೆ. ಬೆಂಕಿ ಉರಿಯುತ್ತಿರುವಾಗ ತಾಂಡವ್ ಮುಖ ಬಹಳ ಭಯಾನಕವಾಗಿ ಕಾಣಿಸ್ತಾ ಇತ್ತು. ಆತ ನರಕ ತೋರಿಸ್ತೀನಿ ಅಂತ ಜೋರಾಗಿ ಅಬ್ಬರಿಸ್ತಾ ಇದ್ದ. ಅಂದ್ರೆ ಭಾಗ್ಯಾಳ ಜೀವನವನ್ನ ನರಕ ಮಾಡಲು ಆತ ಪಣ ತೊಟ್ಟಿದ್ದಾನೆ. ಆತನ ಕಣ್ಣುಗಳಲ್ಲಿ ಕೆಂಪು ಬಣ್ಣದ ದ್ವೇಷ ಎದ್ದು ಕಾಣಿಸ್ತಾ ಇತ್ತು. ಭಾಗ್ಯಾಳ ನೆಮ್ಮದಿಯನ್ನ ಕಸಿದುಕೊಳ್ಳಲು ಆತ ಸಜ್ಜಾಗಿದ್ದಾನೆ ಎಂಬುದು ಈ ಪ್ರೋಮೋ ಮೂಲಕ ಸ್ಪಷ್ಟವಾಗಿದೆ. ಭಾಗ್ಯ ಯಾವುದನ್ನು ಕೂಡ ನಿಜ ಅಂತ ನಂಬ್ತಾ ಇಲ್ಲ. ತಾಂಡವ್ ವಿರುದ್ಧ ಒಂದಷ್ಟು ಅನುಮಾನ ಭಾಗ್ಯಗೆ ಇದ್ದೇ ಇದೆ. ಆದ್ರೆ ಪರಿಸ್ಥಿತಿ ಅವಳನ್ನ ಕೈ ಕಟ್ಟಿ ಹಾಕ್ತಾ ಇದೆ. ತಾಂಡವ್ಗೆ ತಕ್ಕಂತೆ ಪರಿಸ್ಥಿತಿಗಳು ಒದಗಿ ಬರ್ತಾ ಇದಾವೆ. ಇದೀಗ ಅವನ ನಿಜವಾದ ಅಸಲಿಯತ್ತು ಕಂಡು ವೀಕ್ಷಕರು ಕಂಗಾಲಾಗಿದ್ದಾರೆ. ನಮ್ಗೆಲ್ಲ ಈ ಬಗ್ಗೆ ಮುಂಚೆನೆ ಗೊತ್ತಿತ್ತು. ತಾಂಡವ್ ಯಾವತ್ತೂ ಬದಲಾಗದ ಮನುಷ್ಯ ಅಂತಾನೆ ಕಮೆಂಟ್ ಗಳನ್ನ ಪಾಸ್ ಮಾಡ್ತಾ ಇದ್ದಾನೆ. ಅದರಲ್ಲೂ ಆದಿ ಜೊತೆ ಹೆಚ್ಚು ಕ್ಲೋಸ್ ಆದ್ಮೇಲೆ ಭಾಗ್ಯಾಳ ಮೇಲಿನ ದ್ವೇಷ ತಾಂಡವ್ಗೆ ಜಾಸ್ತಿ ಆಯ್ತು. ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ರೆ ಭಾಗ್ಯ ನನ್ನಿಂದ ದೂರ ಆಗಿ ನೆಮ್ಮದಿಯ ಬದುಕನ್ನ ಆದಿ ಜೊತೆಗೆ ಕಟ್ಕೊಳ್ತಾಳೆ, ಒಳ್ಳೆ ಲೈಫ್ ಲೀಡ್ ಮಾಡ್ತಾಳೆ ಅನ್ನೋ ಅನುಮಾನ ತಾಂಡವ್ಗೆ ಬಂದಾದ್ಮೇಲೆ ನಾಟಕವನ್ನ ಶುರು ಮಾಡೋದಕ್ಕೆ ಮಾಡಿದ. ಅಂದ್ರೆ ಆದಿ ಜೊತೆ ಅವಳು ಮದ್ವೆ ಆಗ್ಬಾರ್ದು, ಆದಿ ಜೊತೆ ಪ್ರೀತಿಯಲ್ಲಿ ಇರಬಾರ್ದು, ಆದಿ ಜೊತೆ ಲೈಫ್ ನ ಲೀಡ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈಗ ತಾಂಡವ್ ತಾನು ಸಾಧು, ನಾನ್ ಬದಲಾಗಿದ್ದೀನಿ, ನಂಗೆ ಭಾಗ್ಯ ವಾಪಸ್ ಬೇಕು ಅನ್ನೋ ತರ ನಾಟಕ ಆಡ್ತಾ ಇದ್ದಾನೆ.